ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಫ್ರೆಶ್ ಆಗಿ ಊರಲ್ಲಿ ಸಿಕ್ತು ಅಂತ ಮೂಲಂಗಿ ಸೊಪ್ಪಿನ ಜೊತೆಗೆ ಮೂಲಂಗಿ ಕೂಡ ತಂದಿದ್ರು. ಅದನ್ನು ಕೂಡ ಎಲ್ಲನೂ ವಾಶ್ ಮಾಡಿ ಎತ್ತಿಟ್ಟು, ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಕ್ಕ ಅವ್ರದ್ದು ಮಗಂದು ಬರ್ಡೇ ಇತ್ತು, ಅಂದರೆ ಹಸ್ಬೆಂಡ್ ಅವ್ರ ಅಕ್ಕನ ಮಗಂದು, ಅಲ್ಲಿಗೆ ಹೊರಡಬೇಕಿತ್ತು. ಅದರಿಂದ ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ದೆ. ಏನೋ ಗೊತ್ತಿಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ, ಪೂಜೆ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತ. ಅದರಲ್ಲೂ ಈ ಸಾಂಬ್ರಾಣಿ ಕೊಟ್ಟಾಗಂತೂ ಇನ್ನೂ ಸಮಾಧಾನ ಸಿಗುತ್ತೆ. ಅಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲಿ ಈ ರೀತಿ ನಾವು ಸಾಂಬ್ರಾಣಿ ಮನೆಗೆಲ್ಲ ಮೂಲೆ ಮೂಲೆಗೂ ಕೊಟ್ಟಾಗ ತುಂಬ ನೆಗೆಟಿವ್ ಅನ್ನಿಸುತ್ತೆ ನೋಡಿ. ಆ ಟೈಮಲ್ಲಿ ನಮಗೆ ಖಂಡಿತವಾಗ್ಲೂ ಪಾಸಿಟಿವ್ ಎನರ್ಜಿ ಇದೆ ಅಂತ ಅನಿಸುತ್ತೆ, ಮತ್ತು ಏನೇ ಒಂದು ನೆಗೆಟಿವ್ ಇದ್ದರೂ ದೂರ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ನಾನಂತೂ ನನಗೆ ನಮ್ಮ ತಾಯಿ ಹೇಳ್ಕೊಟ್ಟಿದ್ದು, ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲಿ ಮಾಡ್ಕೊಳ್ತಾ ಬಂದಿದ್ದರು. ಹಾಗೆ ಇದನ್ನು ನಮ್ಮ ಮನೇಲೂ ಕೂಡ ನಾನು ಪಾಲಿಸ್ಕೊಳ್ತಾ ಬಂದಿದ್ದೀನಿ. ಅವ್ರು ಹೇಳ್ಕೊಟ್ಟಿದ್ದನ್ನು ನಾನು ಯಾವುದನ್ನು ಕೂಡ ಬಿಟ್ಟಿಲ್ಲ. ಅದರಲ್ಲೂ ಮಾದಪ್ಪನ ಹಾಡು ಕೇಳ್ತಾ ಪೂಜೆ ಮಾಡೋದ್ರಲ್ಲಂತೂ ಇನ್ನೂ ಸಮಾಧಾನ ಸಿಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆ ಕೂಡ ಹಾಕಿ ನನ್ನ ಪೂಜೆನೇ ಮುಗಿಸ್ದೆ. ಮತ್ತು ಇನ್ನು ಕೊನೆಯಲ್ಲಿ ನಿಂಬೆಹಣ್ಣು ಕೂಡ ಕಟ್ ಮಾಡಬೇಕಿತ್ತು ನೋಡಿ, ಹೊಸ್ಲು ಮುಂದೆ ಇಡಬೇಕಿತ್ತು. ಅದನ್ನು ಕೂಡ ಮಾಡಿ ಮುಗಿಸಿ ನಾವು ಬರ್ಡೇ ಫಂಕ್ಷನ್ಗೆ ಹೊರಟ್ವಿ. ಸಂಜೆ ಆಗಿದ್ದರಿಂದ ಸ್ವಲ್ಪ ಲೇಟೇ ಆಯಿತು. ಇನ್ನು ಕೇಕೆಲ್ಲ ಕಟ್ ಮಾಡಿ, ನಮ್ಮ ಮಕ್ಕಳು ನೋಡ್ತಾನೆ ಎಷ್ಟು ಬೇಗ ಬೆಳೆದು ಬಿಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇವ್ರು ಬಂದು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗ ಬೆನಕ್ ಅಂತ. ತುಂಬ ಅಂದರೆ ತುಂಬ ತುಂಟ. ಮೊದಲು ಎಷ್ಟು ಸೈಲೆಂಟಾಗಿದ್ದ, ಈಗ ಅಷ್ಟೇ ತುಂಟ ಆಗಿಬಿಟ್ಟಿದ್ದಾನೆ. ಇವತ್ತಿನ ಡೇ ಇತ್ತು. ನಾವು ಕೂಡ ಬರ್ಡೇ ಫಂಕ್ಷನ್ ಮುಗಿಸ್ಕೊಂಡು ಊಟ ಕೂಡ ಏರ್ಪಾಡು ಮಾಡಿದರು. ಊಟ ಕೂಡ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.